ಹಿಜಾಬ್ ಕುರಿತಂತ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನು ಪಾಲನೆಗೆ ಡ್ರೆಸ್ ಕೋಡ್ ಅನ್ನ ತರಲಾಗಿದೆ ಅನ್ನೋದು ಇವರ ಮಾತು. ಏಕತೆ ಸಮಗ್ರತೆಗೆ ಸಮವಸ್ತ್ರ ನೀತಿಯನ್ನ ತರಲಾಗಿದೆ. ಸಿದ್ದರಾಮಯ್ಯ ಪದೇ ಪದೇ ತುಷ್ಟೀಕರಣದ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಈ ಮೂಲಕ ಸಮಾಜದಲ್ಲಿ ಅನಗತ್ಯ ಗೊಂದಲವನ್ನ ಸೃಷ್ಟಿಗೆ ಮುಂದಾಗಿದ್ದಾರೆ ಅನ್ನೋದು ಅಶ್ವಥ್ ನಾರಾಯಣ್ ಅವರ ಮಾತು. ಸಿಎಂ ಹೇಳಿಕೆಯನ್ನ ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ ಅಂತ ಕೂಡ ಇದೇ ವೇಳೆ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಹೈಕೋರ್ಟ್ ಅಲ್ಲಿ ತೀರ್ಪನ್ನು ಕೊಟ್ಟಿರುವಂತದ್ದು ಇದೆ. ಎಲ್ಲ ಒಂದ್ ಕಡೆ ಯೂನಿಫಾರ್ಮ್ ಕಾನೂನನ್ನ ತಂದವರು ಯಾರು? ಶಾಲೆಗಳಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂತ ಯೂನಿಫಾರ್ಮ್ ಇರಬೇಕು. ಏನ್ ಕಾನೂನನ್ನ ತಂದಿದ್ರು ಆ ಕಾನೂನನ್ನ ಪಾಲನೆ ಮಾಡೋಕೆ ಮಾಡಿರುವಂತ ಒಂದು ಪ್ರಯತ್ನದ ಪೂರಕವಾಗಿ ಮಾಡಿರುವಂತದ್ದು. ಎಲ್ಲೋ ಸಮಾಜದಲ್ಲಿ ವ್ಯತ್ಯಾಸಗಳನ್ನ ವಿಭಜನೆಯನ್ನ ಮಾಡುವಂತ ಪ್ರಯತ್ನಗಳನ್ನು ಮಾಡಿಲ್ಲ. ಇವರು ಒಂದನ್ನು ಮಾಡಬೇಕು, ಏಕತೆಯನ್ನ ತರಬೇಕು, ಸಮಗ್ರತೆಯನ್ನ ತರಬೇಕು. ಏಕತೆಯನ್ನ ತರೋದ್ ಬದಲು ಸಾಮರಸ್ಯವನ್ನ ತರೋದ್ ಬದಲು ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಚಾಂಪಿಯನ್ ಡಿವಿಸಿವ್ ಪೊಲಿಟಿಕ್ಸ್ ತುಷ್ಟೀಕರಣದ ರಾಜಕಾರಣವನ್ನು ಮಾಡಲಿಕ್ಕೆ ಬಾರಿ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಹಾಗಾಗಿ ಇದನ್ನು ಸಂಪೂರ್ಣ ಖಂಡನೀಯ ವಿಚಾರ. ಇಡೀ ವಿಶ್ವದಲ್ಲೇ ಈ ದಿಕ್ಕಲ್ಲಿ ಇವತ್ತೇನು ಇಂಥ ಯಾವುದೇ ವ್ಯತ್ಯಾಸಗಳನ್ನು ಶಾಲೆಗಳಲ್ಲಿ ಕಾಣಬಾರ್ದು. ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೆ ಹಾಕೊಳ್ಳಿ.